ಸಂಜಯ್ ಅವರೇ, ನೀವು ದರ್ಶನ್ ಅವರ ಅಭಿಮಾನಿ ಅಂತ ಹೇಳ್ತಿದ್ದೀರಿ. ನಾನು ಸುದೀಪ್ ಅವರ ಅಭಿಮಾನಿ ಬಂದಿದ್ರು ಕೂಡ ಅದೇ ಪ್ರಶ್ನೆ, ಸಂಬರ್ಗಿ ಅವ್ರು ಕೂಡ ಅವ್ರ ಆಪ್ತರಾಗಿರೋದ್ರಿಂದ ಅವ್ರಿಗೂ ಅದೇ ಪ್ರಶ್ನೆ ಕೇಳ್ತೀನಿ. ಫ್ಯಾನ್ ಅಂದ್ರೆ ಯಾರ್ರಿ? ಏನು ಫ್ಯಾನ್ ಅಂದ್ರೆ? ಅಭಿಮಾನ ಅನ್ನೋದನ್ನ ತೋರ್ಸಕ್ಕಿರೋ ವೇ ಏನು? ಇದ ಮತ್ತೊಬ್ಬ ಹೀರೋವನ್ನ ಅವ್ರ ಮನೆ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ಅವ್ರ ಮರ್ಯಾದೆ ತೆಗೆದು ಅವರಿಗೆ ಬಾಯಿಗೆ ಬಂದ ಪದಗಳನ್ನ ಬಳಕೆ ಮಾಡ್ಕೊಂಡು ಬೈದ್ರೆ ಮಾತ್ರನ ನಿಮ್ ಹೀರೋಗಳು ದೊಡ್ಡವರಾಗೋದು? ನಿಮ್ ಹೀರೋನ ದೊಡ್ಡವ್ರು ಮಾಡ್ಬೇಕು ಅಂದ್ರೆ ಬೇರೆ ಹೀರೋ ಮನೆ ಹೆಣ್ಮಕ್ಳನ್ನ ಬೀದಿಗೆ ತರಬೇಕಾ? ಮೇಡಮ್, ಈಗ ನಿಮ್ ಮನೇಲಿ ಯಾರೋ ಒಬ್ರು ಕಳ್ತನ ಮಾಡ್ತಾರೆ, ನಿಮ್ ಕುಟುಂಬ ಪೂರ ನನ್ನ ಕಳ್ರನ್ನಕ್ಕಾಗತ್ತಾ? ಉತ್ತರ ಕೊಡಿ ನಿಮ್ಗೆ. ಕೆಲವರು ಕೊಚ್ಚೆ ಆಗಿರೋ ಕೈನ ತೊಳಿಬೇಕಂತ ಅನ್ಕೊಂಡಿರ್ತಾರೆ, ಕೆಲವರು ಕೊಚ್ಚೆಯಲ್ಲೇ ನಾನು ಸ್ನಾನ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಅಂತವ್ರಿಗೆ ಏನ್ ಮಾಡ್ತೀರಾ? ಬಿಟ್ಬಿಡೋದಾ? ಕೊಚ್ಚೆ ನಿಮ್ ಮುಖದ ಮೇಲೆ ಬಂದು ಹೇಳ್ತಾ ಇದ್ರೆ ನಮ್ಮ ಮನೆಯಲ್ಲಿ ಯಾರು ಕಳ್ತನ ಮಾಡಿದ್ರೆ ಸರ್, ಮನೆ ಮಂದಿ ಎಲ್ಲ ಸೇರ್ಕೊಂಡು ಒತ್ತು ಬುದ್ಧಿ ಕಲಿಸೋದು ನಮ್ಮ ಜವಾಬ್ದಾರಿ. ನಮ್ಮ ಮನೆಯಲ್ಲಿ ಯಾವನಾದ್ರೂ ಕಳ್ಳತನ ಮಾಡಿದ್ರೆ ಒತ್ತು ಬುದ್ಧಿ ಹೇಳೋದು ನಮ್ಮ ಜವಾಬ್ದಾರಿ. ಕೊಚ್ಚೆ ಅಂದ್ರಿ ಸರ್, ಒಂದ್ ನಿಮಿಷ. ಅದೇ ಕೊಚ್ಚೆಯಲ್ಲಿ ಸ್ನಾನ ಮಾಡೋರು ಇನ್ನೊಬ್ರು ಮನೆ ಹೆಣ್ಣು ಮಕ್ಕಳನ್ನ ಮನೇಲಿರೋರು ಸರ್, ಮನೇಲಿರೋರು ತಮ್ಮ ಪಾಡಿಗೆ ತಾವು ಕೊಚ್ಚೆ ಮೆತ್ತಾ ಇದ್ರೆ ಯಾರು ಮಾಡಲ್ವೇ? ಇವಾಗ ಅದೇ ಕೊಚ್ಚೆ ಮಾತುಗಳನ್ನ ಮಾತಾಡ್ತಿರುವಂತದ್ದು. ನೀವು 4 ದಿನಕ್ಕೆ ಮಾತಾಡ್ಸಿರಿ ಅದೇ ಕೊಚ್ಚೆ ಮಾತನ್ನ, ಅದಕ್ಕೇನೆ ಹೇಳ್ತೀರಾ? ಉತ್ತರ ಕೊಡಿ. ಗೊತ್ತಾಗ್ಬೇಕಲ್ಲ, ಅಭಿಮಾನಿಗಳು ಅಂತ ಅನ್ನಿಸ್ಕೊಂಡು ಅವ್ರ ಯೋಗ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಗೊತ್ತಾಗ್ಬೇಕಲ್ಲ. ವೇದಿಕೆಯನ್ನ ಕೇಳಿಸ್ಕೊಳ್ಳಿ ಸಂಜಯ್ ಅವರೇ, ಸೋಷಿಯಲ್ ಮೀಡಿಯಾ ಅನ್ನೋ ವೇದಿಕೆಯನ್ನ ಬಳಕೆ ಮಾಡಿಕೊಂಡು ಮತ್ತೊಬ್ಬರ ಬಗ್ಗೆ ಅಶ್ಲೀಲವಾಗಿ ಕಾಮೆಂಟ್ ಗಳನ್ನ ಹಾಕುವವರ ಧೈರ್ಯ, ಅವರ ಪೌರುಷ, ಅವರ ಈ ಪದ ಬಳಸ್ಲಿಕ್ಕೆ ನನಗೆ ತುಂಬಾ ಮುಜುಗರ ಇದೆ. ಅವರ ಗಂಡಸ್ತನ ಇನ್ನೆಷ್ಟರ ಮಟ್ಟ ಧೈರ್ಯ ಇದ್ರೆ ಸಂಜಯ್ ಅವರೇ, ಧೈರ್ಯ ಇದ್ರೆ ಸುದೀಪ್ ಅವರ ಮನೆ ಮುಂದೆ ನಿಂತ್ಕೊಂಡು ಅವ್ರ ಮನೆ ಹೆಣ್ಣು ಮಕ್ಕಳಿಗೆ, ದರ್ಶನ್ ಅವ್ರ ಮನೆ ಮುಂದೆ ನಿಂತ್ಕೊಂಡು ಅವ್ರ ಹೆಣ್ಣು ಮಕ್ಕಳಿಗೆ ಧೈರ್ಯ ಇದ್ದವ್ರು ಮಾಡ್ತಾರಾ? ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಹಾಕ್ಬಿಡೋದು ಚರ್ಚೆ ಯಾಕೆ ಮಾಡ್ತೀರಿ ಅಂತ ಧೈರ್ಯ ಇಲ್ದಿರೋನೇ ತಾನೇ ಮಾಡ್ತಿರೋದು. ಒಪ್ಕೊಳ್ಳಿ ಅದನ್ನ, ಅದನ್ನ ಕೊಚ್ಚೆ ಬಿಟ್ಟು ಬಿಡಿ, ಇಗ್ನೋರ್ ಮಾಡಿ, ಅದನ್ನ ಚರ್ಚೆ ಮಾಡಬೇಡಿ. ನಮ್ಮ ಸಮಾಜವನ್ನ ಸಿನಿಮಾ ಕಲ್ಚರ್ ಅನ್ನ ಹಾಳು ಮಾಡ್ತಾ ಇದೆ ಸಂಜಯ್ ಅವರೇ. ಅವ್ರ ಉತ್ತರ ಕೊಡ್ಲಿ ಸರ್, ಅವ್ರ ಉತ್ತರ ಕೊಡ್ಲಿ. ನಮ್ಮ ಸಿನಿಮಾ ಕಲ್ಚರ್ ಅನ್ನ ಹಾಳು ಮಾಡ್ತಾ ಇದೆ. ಹೇಳಿ ಸಂಜಯ್ ಅವರು, ಹೇಳಿ. 4-5 ಪ್ರಶ್ನೆ ಒಟ್ಟಿಗೆ ಕೇಳಿ. ನಾನು ಹೇಳಿದ ಸಿಂಪಲ್ ಪ್ರಶ್ನೆ ಸರ್, ಅಭಿಮಾನಿ ಅಂದ್ರೆ ಯಾರು? ಅಭಿಮಾನ ಅಂದ್ರೆ ಯಾವುದು? ಮತ್ತೊಬ್ಬ ನಟನ ಮನೆಯ ಹೆಣ್ಣು ಮಕ್ಕಳನ್ನ ತುಚ್ಛವಾಗಿ ನಿಂದಿಸೋದು, ಕೆಟ್ಟ ಪದಗಳನ್ನ ಬಳಕೆ ಮಾಡ್ಕೊಳ್ಳೋದು ಯಾವ ಸೀಮೆಯ ಅಭಿಮಾನ? ಮೇಡಮ್, ನಮ್ಮ ಅಭಿಮಾನ ಹೇಳ್ತೀವಿ. ನಮ್ದು ಅಭಿಮಾನ ಹೇಗಿಂತಂದ್ರೆ 4 ಜನಕ್ಕೆ ಒಳ್ಳೇದ್ ಮಾಡಿ ಅಂತ ನಮ್ಮ ಭಾಷೆ ಹೇಳ್ಕೊಟ್ಟಿದ್ದಾರೆ, ಮತ್ತೆ 4 ಜನನ್ನ ಒಳ್ಳೆ ದಾರಿಗೆ ತಗೊಂಡ್ಬನ್ನಿ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗೇನೆ ಏನು ಯಾರಿಗೂ ಮೋಸ ಮಾಡಬೇಡಿ, ದರೋಡೆ ಮಾಡ್ವಿ ಇಂಥವೇ ಹೇಳ್ಕೊಟ್ಟಿರೋದು. ಮತ್ತೆ ಯಾರ ಕಷ್ಟದಲ್ಲಿರೋದು ಅವ್ರಿಗೆ ನೆರವಾಗಿ ಅಂತ ಹೇಳ್ಕೊಟ್ಟಿದ್ದಾರೆ. ಸಿನಿಮಾಗಳು ಬಂದಾಗ ನಾವು ಸಿನಿಮಾನ ಸೆಲೆಬ್ರೇಟ್ ಮಾಡ್ತೀವಿ. ಈ ರೀತಿ ತಂದಿಕ್ಕಿ ನಾವು ತಮಾಷೆ ನೋಡೋದಿಲ್ಲ. ತಂದಿಕ್ಕಿ ತಮಾಷೆ ನೋಡ್ತಿರೋದು ಯಾರು? ಈಗ ಮಾಡ್ತಿರೋದು ಯಾರು? ಅದೇ ನಾನು ಕೇಳ್ತಿರೋದು. ಯಾವನೋ 3ನೇ ವ್ಯಕ್ತಿನೂ ಮಾಡ್ತಿರ್ಬೋದಲ್ಲ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಜಾ ತಗೊಳೋದಕ್ಕೆ. ಆ 3ನೇ ವ್ಯಕ್ತಿ ಯಾರಂತ ಹೆಂಗ್ ಹಿಡಿತೀರಾ? ಯಾರ ಫಾರ್ ಎಕ್ಸಾಂಪಲ್ ಬೇರೆಯವರ ಅಭಿಮಾನಿನೇ ಅವನೊಂದ್ರೆ 10 ಪೇಜ್ಗಳು ಬೇರೆಯವ್ರು ಇಟ್ಕೊಂಡಿರ್ಬೋದು, ಬೇರೆ ಫ್ಯಾನ್ಸ್ಗಳು ಇವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋಕೆ ಅಂತ. ಯಾರಿಗ್ ಗೊತ್ತಿದೆ? ತಂದಿಕ್ಕಿ ತಮಾಷೆ ನೋಡೋಕು ಇವೆಲ್ಲ ಮಾಡ್ತಿರ್ಬೋದಲ್ಲ. ಇದಕ್ಕೆ ನನ್ಗೆ ಉತ್ತರ ಕೊಡಿ ನೀವು. ಸೊ ಬೇರೆ ಸಿನಿಮಾ ಇಂಡಸ್ಟ್ರಿ ಅವರು, ನೀವು ಲಾಸ್ಟ್ ಟೈಮ್ ಕೂಡ ಬಂದಾಗ ಹೇಳಿದ್ರಿ ನಮ್ಮ ಇಂಡಸ್ಟ್ರಿ ಯಾರೋ ಕಮೆಂಟ್ ಮಾಡ್ತಾ ಇದ್ರೆ ಪ್ರಶಾಂತ್ ಸಂಬರ್ಗಿ ಅವರೇ, ಒಂದು ಸಿನಿಮಾವನ್ನ ತಯಾರು ಮಾಡಿ ಆಚೆ ಹೋಗಿ ಪ್ರಮೋಟ್ ಮಾಡಿ ಜನರನ್ನ ಸಿನಿಮಾ ಥಿಯೇಟರ್ಗೆ ತರಿಸಿ ಬಾಕ್ಸ್ ಆಫೀಸ್ ಅಲ್ಲಿ ಕಲೆಕ್ಷನ್, ಸರ್ ಕಡಿಮೆ ಕೆಲಸ ಇದೆಯಾ? ಇವೆಲ್ಲ ಕಡಿಮೆ ಕೆಲಸ ಇದೆಯಾ? ಇದನ್ನೆಲ್ಲ ಮಾಡ್ತಾ ಇರುವ ನಟ ಒಬ್ಬ ಹೋಗ್ಬಿಟ್ಟು ಯುದ್ಧಕ್ಕೆ ನಾವು ಕೂಡ ಸಿದ್ಧ. ಯಾರನ್ನ ಪ್ರವೋಕ್ ಮಾಡ್ತಿದ್ದಾರೆ ಸರ್? ಯಾವ ಯುದ್ಧ? ಯಾವ ದೇಶ ಕಾಯೋ ಗನಂಧಾರಿ ಕೆಲಸ ಮಾಡ್ಲಿಕ್ಕೆ ಕರೀತಿದ್ದಾರೆ ಅಭಿಮಾನಿಗಳ ಪಡೆಯನ್ನ? ಬೇಕಾ ಇಂಥ ಮಾತುಗಳು? ಖಂಡಿತ ಯುದ್ಧ ಮಾಡಲೇಬೇಕು. ಯುದ್ಧ ಮಾಡಬೇಕಾಗಿರೋದು ಕಾಪಿರೈಟ್ ವಿರುದ್ಧ, ಪೈರಸಿ ವಿರುದ್ಧ. ಏನಿದು ಗೂಂಡಾ ಆಕ್ಟ್ ಅಲ್ಲಿ ತರಬೇಕು ಅಂತ ಓಡಾಡ್ತಾ ಇದೀವಿ ನಾನು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವಾಗಿಂದ ವಿ ಆರ್ ಟ್ರೈಂಗ್ ಟು ಗೆಟ್ ದಿಸ್ ಕೋಕಾ ಆಕ್ಟ್ ಅಡಿ, ಗೂಂಡಾ ಆಕ್ಟ್ ಅಡಿ. ಯಾರು ಮೊದಲು ಮೆಜೆಸ್ಟಿಕ್ ಅಲ್ಲಿ ಸಿಡಿಗಳು ಮಾಡ್ತಾ ಇದ್ರು, ಅದಾದ ನಂತರ ಬಂದಿದ್ದು USB ಸ್ಟಿಕ್, ಈಗ ಇಂಟರ್ನೆಟ್ ಅಲ್ಲಿ ಬಂದ್ಬಿಡ್ತಾ ಇದೆ. ಯಾರೋ ಕಷ್ಟಪಟ್ಟು ಮಾಡಿರ್ತಕ್ಕಂಥ ಚಿತ್ರವನ್ನ ಆನ್ ಪರ್ಪಸ್ ಸ್ಯಾಬಟಾಜ್ ಮಾಡಕ್ಕೆ ಲೀಕ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡಿದರೆ ಹೊರತು ಫ್ಯಾನ್ ವಾರ್ ಅನ್ನೋದು ವಿಷ್ಣುವರ್ಧನ್ ಟೈಮ್, ರಾಜ್ಕುಮಾರ್ ಟೈಮ್ ಅಲ್ಲೇ ಇತ್ತು, ಅಲ್ಲಿಂದಲೇ ಇತ್ತು. ಫ್ಯಾನ್ ವಾರ್ ಇಸ್ ಆಲ್ ಅಬೌಟ್ ಯಾರು ನಾನಿವತ್ತು ಬಳಕೆ ಮಾಡ್ತಿರುವ ಪ್ರತಿ ಶಬ್ದದ ಬಗ್ಗೆ ನನಗೆ ಮುಜುಗರ ಇದೆ. ಖಂಡಿತ ಯಾರು ಶುರು ಮಾಡಿದ್ದಾರೆ ಅವ್ರು ಕೇಳಬೇಕು. ಯಾರು ಶುರು ಮಾಡಿದ್ದಾರೆ
ಯಾರು ಶುರು ಮಾಡಿದ್ ಯಾರು ಶುರು ಮಾಡಿದ್ದಾರೆ? ರಮ್ಯಾ ಅವರನ್ನ ತೇಜೋವಧೆ ಮಾಡಿ ಅರೆಸ್ಟ್ ಆಗಿರ್ತಕ್ಕಂಥ ಗ್ಯಾಂಗ್ ಯಾವುದು? ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಫೇಜ್ ಓಪನ್ ಮಾಡಿದ್ರು, ಅವ್ರ ಗ್ಯಾಂಗ್ ಯಾವುದು? ಎಲ್ಲವೂ ದಾಖಲೆ ಇದೆ. ಚೆನ್ನಾಗಿದೆ ದಾಖಲೆಗಳು ನೀವು ಬಹಳ ಸ್ಮೂತ್ ಆಗಿ 6-7 ನಿಮಿಷಗಳ ರಾಜಾರೋಷದ ಭಾಷಣದಲ್ಲಿ ಸುದೀಪ್ ಅವರು ಒಂದೇ ಒಂದ್ ಕಡೆ ಪೈರಸಿ ವಿರುದ್ಧದ ಯುದ್ಧ ಎಲ್ಲಿ ಬಳಸಿದ್ದಾರೆ ಸರ್? ದಡ್ರ ಸರ್ ಸುದೀಪ್ ಅವರು. ನೋಡಿ, 10,000 ಲಿಂಕ್ಸ್ ಆನ್ ಟೆಲಿಗ್ರಾಮ್ ಹ್ಯಾವ್ ಬಿನ್ ಐಡೆಂಟಿಫೈಡ್. ಯಾರು ಲೀಕ್ ಮಾಡ್ತಾ ಇದ್ದಾರೆ? ಯಾರು ಯುಎಫ್ಒ ಇಂದ ಕ್ಯೂಬ್ ಇಂದ ಲೀಕ್ ಮಾಡ್ತಾ ಇದ್ದಾರೆ, ಕಾಪಿ ಮಾಡ್ತಾ ಇದ್ದಾರೆ? ಯಾರು ಮೊಬೈಲ್ ಪ್ರಿಂಟ್ ಗಳನ್ನ ಬಿಡ್ತಾ ಇದ್ದಾರೆ? ಯಾರು ಸಿನಿಮಾ ಪ್ರಿಂಟ್, ಕ್ಯಾಮೆರಾ ಪ್ರಿಂಟ್ ಗಳನ್ನ ಬಿಡ್ತಾ ಇದ್ದಾರೆ? ಯಾಕೆ ಮಾಡ್ತಾ ಇದ್ದಾರೆ? ಈ ಶಬ್ದಗಳು ಸ್ಟೇಜ್ ಈ ಶಬ್ದಗಳನ್ನೇ ಅರ್ಥ ಮಾಡ್ಕೊಳ್ಳೋದು. ಕ್ಯಾಮ್ರಾ ಪ್ರಿಂಟ್ ಗಳನ್ನ ಚಿತ್ರದುರ್ಗದ ಥಿಯೇಟರ್ಗಳಲ್ಲಿ ರಾತ್ರಿ 12 ಗಂಟೆ ಶೋ ಹಾಕೊಂಡು ರೆಕಾರ್ಡ್ ಮಾಡ್ಕೊಂಡಿರೋದು ಯಾರು? ನಮಗೆ ಆ ಥಿಯೇಟರಿನ ಐಡಿ ಸಿಕ್ಕಿದೆ, ನಮಗೆ ಸ್ಕ್ರೀನ್ ಅಲ್ಲಿ ಕಾಪಿ ಆಗಿದೆ. ಡೇಟಾ ಸಿಕ್ಕಿರ್ಬೇಕಾದ್ರೆ 50 ಕೋಟಿ 100 ಕೋಟಿ ಪಿಕ್ಚರ್ಗಳನ್ನ ಯಾರು ಫ್ಯಾನ್ಗೋಸ್ಕರ ಮಾಡ್ತಾರೆ ಅಂದ್ರೆ ಪೈರಸಿ ವಿರುದ್ಧ ಎಷ್ಟು ಸೆಕೆಂಡ್ಗಳ ಕೆಲಸ ಸರ್? ಈ ಯುದ್ಧ ಪೈರಸಿ ವಿರುದ್ಧ ಎಷ್ಟು ಸೆಕೆಂಡ್ ನ ಕೆಲಸ? ಇದು ಡೆಲಿಬ್ರೇಟ್ ಪ್ರೊವೊಕೇಶನ್ ಅಲ್ವಾ ಸಂಬರ್ಗಿ ಅವರೇ? ಡೆಲಿಬ್ರೇಟ್ ಪ್ರೊವೊಕೇಶನ್. Provocation for you. For me, it is safeguarding my business. ನನ್ನ ಬಿಸ್ನೆಸ್ ಅನ್ನ ನಾನು ಕಾಪಾಡ್ಕೋಬೇಕು, ನನ್ನ ಪ್ರೊಡ್ಯೂಸರ್ ಅನ್ನು ಕಾಪಾಡ್ಕೋಬೇಕು, ನನ್ನ ಫ್ಯಾನ್ ಗೆ ಫಸ್ಟ್ ಡೇ ಫಸ್ಟ್ ಶೋ ಮಾರ್ಕ್ ಸಿನಿಮಾವನ್ನ ಕರೆಕ್ಟ್ ಆಗಿ ತೋರಿಸಬೇಕು. ಮೊಬೈಲ್ ಅಲ್ಲ, ಟೆಲಿಗ್ರಾಮ್ ಗಳಲ್ಲ, ನನ್ನ ಫ್ಯಾನ್ ಗೆ ತೋರಿಸಬೇಕು. ಯಾರೋ ಒಬ್ರು ಮಾಡಿದ ಕಪಿಚೇಷ್ಟೆಗೆ ನಾನು ಮಾಡಕ್ಕಾಗೋದಿಲ್ಲ. ಅದಕ್ಕೆ ನಾನು ಯುದ್ಧ ಮಾಡಲೇಬೇಕು. ಆ ಯುದ್ಧನೇ ಪೈರಸಿ ವಿರುದ್ಧ ವಿದ್ಯೆ ಮಾಡ್ತಾ ಇರೋದು. ಈಗ ನಾನಿವತ್ತು ಬಳಕೆ ಮಾಡ್ತಿರುವ ಪ್ರತಿ ಶಬ್ದದ ಬಗ್ಗೆ ನನಗೆ ಮುಜುಗರ ಇದೆ. ಬಟ್ ಐ ಹ್ಯಾವ್ ಟು ಬಿ, ಯಾರು ಶುರು ಮಾಡಿದ್ದಾರೆ ಅವ್ರು ಕೇಳಬೇಕು. ಯಾರು ಶುರು ಮಾಡಿದ್ದಾರೆ? ಯಾರು ಶುರು ಮಾಡಿದ್ದಾರೆ? ರಮ್ಯಾ ಅವರನ್ನ ತೇಜೋವಧೆ ಮಾಡಿ ಅರೆಸ್ಟ್ ಆಗಿರ್ತಕ್ಕಂಥ ಗ್ಯಾಂಗ್ ಯಾವುದು? ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಫೇಜ್ ಓಪನ್ ಮಾಡಿದ್ರು, ಅವ್ರ ಗ್ಯಾಂಗ್ ಯಾವುದು? ಎಲ್ಲವೂ ದಾಖಲೆ ಇದೆ. ದಾಖಲೆಗಳು ಬಹಳ ಸ್ಮೂತ್ ಆಗಿ 6-7 ನಿಮಿಷಗಳ ರಾಜಾರೋಷದ ಭಾಷಣದಲ್ಲಿ ಸುದೀಪ್ ಅವರು ಒಂದೇ ಒಂದ್ ಕಡೆ ಪೈರಸಿ ವಿರುದ್ಧದ ಯುದ್ಧ ಎಲ್ಲಿ ಬಳಸಿದ್ದಾರೆ ಸರ್? ದಡ್ರ ಸರ್ ಸುದೀಪ್ ಅವರು. ನೋಡಿ, 10,000 ಲಿಂಕ್ಸ್ ಆನ್ ಟೆಲಿಗ್ರಾಮ್ ಹ್ಯಾವ್ ಬಿನ್ ಐಡೆಂಟಿಫೈಡ್. ಯಾರು ಲೀಕ್ ಮಾಡ್ತಾ ಇದ್ದಾರೆ? ಯಾರು ಯುಎಫ್ಒ ಇಂದ ಕ್ಯೂಬ್ ಇಂದ ಲೀಕ್ ಮಾಡ್ತಾ ಇದ್ದಾರೆ, ಕಾಪಿ ಮಾಡ್ತಾ ಇದ್ದಾರೆ? ಯಾರು ಮೊಬೈಲ್ ಪ್ರಿಂಟ್ ಗಳನ್ನ ಬಿಡ್ತಾ ಇದ್ದಾರೆ? ಯಾರು ಸಿನಿಮಾ ಪ್ರಿಂಟ್, ಕ್ಯಾಮೆರಾ ಪ್ರಿಂಟ್ ಗಳನ್ನ ಬಿಡ್ತಾ ಇದ್ದಾರೆ? ಯಾಕೆ ಮಾಡ್ತಾ ಇದ್ದಾರೆ? ಈ ಶಬ್ದಗಳು ಸ್ಟೇಜ್ ಈ ಶಬ್ದಗಳನ್ನೇ ಅರ್ಥ ಮಾಡ್ಕೊಳ್ಳೋದು. ಕ್ಯಾಮ್ರಾ ಪ್ರಿಂಟ್ ಗಳನ್ನ ಚಿತ್ರದುರ್ಗದ ಥಿಯೇಟರ್ಗಳಲ್ಲಿ ರಾತ್ರಿ 12 ಗಂಟೆ ಶೋ ಹಾಕೊಂಡು ರೆಕಾರ್ಡ್ ಮಾಡ್ಕೊಂಡಿರೋದು ಯಾರು? ನಮಗೆ ಆ ಥಿಯೇಟರಿನ ಐಡಿ ಸಿಕ್ಕಿದೆ, ನಮಗೆ ಸ್ಕ್ರೀನ್ ಅಲ್ಲಿ ಕಾಪಿ ಆಗಿದೆ. ಡೇಟಾ ಸಿಕ್ಕಿರ್ಬೇಕಾದ್ರೆ 50 ಕೋಟಿ 100 ಕೋಟಿ ಪಿಕ್ಚರ್ಗಳನ್ನ ಯಾರು ಫ್ಯಾನ್ಗೋಸ್ಕರ ಮಾಡ್ತಾರೆ ಅಂದ್ರೆ ಪೈರಸಿ ವಿರುದ್ಧ ಎಷ್ಟು ಸೆಕೆಂಡ್ಗಳ ಕೆಲಸ ಸರ್? ಈ ಯುದ್ಧ ಪೈರಸಿ ವಿರುದ್ಧ ಎಷ್ಟು ಸೆಕೆಂಡ್ ನ ಕೆಲಸ? ಇದು ಡೆಲಿಬ್ರೇಟ್ ಪ್ರೊವೊಕೇಶನ್ ಅಲ್ವಾ ಸಂಬರ್ಗಿ ಅವರೇ? ಡೆಲಿಬ್ರೇಟ್ ಪ್ರೊವೊಕೇಶನ್. Provocation for you. For me, it is safeguarding my business. ನನ್ನ ಬಿಸ್ನೆಸ್ ಅನ್ನ ನಾನು ಕಾಪಾಡ್ಕೋಬೇಕು, ನನ್ನ ಪ್ರೊಡ್ಯೂಸರ್ ಅನ್ನು ಕಾಪಾಡ್ಕೋಬೇಕು, ನನ್ನ ಫ್ಯಾನ್ ಗೆ ಫಸ್ಟ್ ಡೇ ಫಸ್ಟ್ ಶೋ ಮಾರ್ಕ್ ಸಿನಿಮಾವನ್ನ ಕರೆಕ್ಟ್ ಆಗಿ ತೋರಿಸಬೇಕು. ಮೊಬೈಲ್ ಅಲ್ಲ, ಟೆಲಿಗ್ರಾಮ್ ಗಳಲ್ಲ, ನನ್ನ ಫ್ಯಾನ್ ಗೆ ತೋರಿಸಬೇಕು. ಯಾರೋ ಒಬ್ರು ಮಾಡಿದ ಕಪಿಚೇಷ್ಟೆಗೆ ನಾನು ಮಾಡಕ್ಕಾಗೋದಿಲ್ಲ. ಅದಕ್ಕೆ ನಾನು ಯುದ್ಧ ಮಾಡಲೇಬೇಕು. ಆ ಯುದ್ಧನೇ ಪೈರಸಿ ವಿರುದ್ಧ ವಿದ್ಯೆ ಮಾಡ್ತಾ ಇರೋದು.